ಪಂಚರಾಜ್ಯಗಳ ಚುನಾವಣೆಯಲ್ಲಿ ಮೋದಿ ಕೈ ಮೇಲಾಗುತ್ತೆ ಅಂತ ಎಕ್ಸಿಟ್ ಪೋಲ್ಗಳು ಭವಿಷ್ಯ ಹೇಳ್ತಾ ಇದೆ. ಆದರೆ ಫಲಿತಾಂಶಕ್ಕೆ ಮೊದಲೇ ಮೋದಿ ಸರ್ಕಾರ ದೇಶದ ಜನರಿಗೆ ಭರ್ಜರಿ ಶಾಕ್ ಕೊಟ್ಟಿದೆ. ಅದು ಅಂತಿಂತಹ ಶಾಕ್ ಅಲ್ಲ, ಪ್ರತಿಯೊಬ್ಬ ಜನರು ತಮ್ಮ ಜೇಬು ಮುಟ್ಟಿ ನೋಡ್ಕೊಳ್ಬೇಕಾದ ದರ ಏರಿಕೆಯ ಶಾಕ್ ಕೊಟ್ಟಿದ್ದಾರೆ. ಅದುವೇ ಕಮರ್ಷಿಯಲ್ LPG ದರ ಏರಿಕೆ. ಅದು ಕೂಡ ಐತಿಹಾಸಿಕ ದಾಖಲೆಯ ದರ ಏರಿಕೆ. ಮೋದಿ ಸರ್ಕಾರ ಒಂದೇ ಏಟಿಗೆ ಕಮರ್ಷಿಯಲ್ LPG ದರದಲ್ಲಿ 993 ರೂಪಾಯಿ ಏರಿಕೆ ಮಾಡಿದೆ. ಕಳೆದ ಫೆಬ್ರವರಿ ತಿಂಗಳಿನಿಂದ ಮೇ ತಿಂಗಳಿನವರೆಗೆ 3 ತಿಂಗಳ ಅವಧಿಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಬೆಲೆಯಲ್ಲಿ ಒಟ್ಟು 1,300 ರೂಪಾಯಿಗೂ ಅಧಿಕ ಏರಿಕೆ ಕಂಡಿದೆ. ಈಗ ಭಾರತದಲ್ಲಿ ಕಮರ್ಷಿಯಲ್ ಸಿಲಿಂಡರ್ ದರ 3,000 ರೂಪಾಯಿಗೂ ಹೆಚ್ಚಿದೆ. ಮನಮೋಹನ್ ಸಿಂಗ್ ಕಾಲದಲ್ಲಿ ಭಾರತದಲ್ಲಿ ಕಮರ್ಷಿಯಲ್ LPG ದರ ಸರಾಸರಿ 1,000 ರೂಪಾಯಿ ಇತ್ತು. 2014ಕ್ಕಿಂತ ಮುಂಚೆ 1,000ದಿಂದ 1,500 ರೂಪಾಯಿಗೆ ಭಾರತದಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇತ್ತು. ಈಗ ಮೋದಿ ಸರ್ಕಾರ ಒಂದೇ ಏಟಿಗೆ ಏರಿಕೆ ಮಾಡಿರುವ ದರವೇ ಅಷ್ಟಿದೆ. ಮನಮೋಹನ್ ಸಿಂಗ್ ಕಾಲದ ದರ ಮತ್ತು ಈಗ ಏರಿಕೆಯಾದ ಮೊತ್ತ ಸೇಮ್ ಇದೆ. ಮನಮೋಹನ್ ಸಿಂಗ್ ಕಾಲಕ್ಕೂ ಈ ಕಾಲಕ್ಕೂ ಹೋಲಿಸಿಕೊಂಡ್ರೆ ಕಮರ್ಷಿಯಲ್ ಸಿಲಿಂಡರ್ ದರದಲ್ಲಿ ಸುಮಾರು 1,500 ರೂಪಾಯಿಯಿಂದ 2,000 ರೂಪಾಯಿ ಏರಿಕೆಯಾಗಿದೆ. ಇಷ್ಟು ಬೆಲೆ ಏರಿಕೆ ಮಾಡಿರುವ ಮೋದಿ ಸರ್ಕಾರ 2014ರಲ್ಲಿ ಬೆಲೆ ಏರಿಕೆಯನ್ನೇ ಪ್ರಧಾನ ಅಸ್ತ್ರವನ್ನಾಗಿ ಮಾಡಿಕೊಂಡು ಚುನಾವಣೆಯಲ್ಲಿ ಗೆದ್ದು ಅಧಿಕಾರ ಹಿಡಿದಿತ್ತು ಅನ್ನೋದನ್ನು ನಾವಿಲ್ಲಿ ನೆನಪು ಮಾಡಿಕೊಳ್ಬೇಕು. ಹಾಗೆ ಇತಿಹಾಸ ನನ್ನನ್ನು ಕರುಣೆಯಿಂದ ನೆನೆದುಕೊಳ್ಳುತ್ತೆ ಅಂತ ಮನಮೋಹನ್ ಸಿಂಗ್ ಹೇಳಿದ್ದ ಮಾತುಗಳನ್ನು ನಾವೀಗ ನೆನಪು ಮಾಡಿಕೊಳ್ಬೇಕಾಗಿದೆ. ಪಂಚರಾಜ್ಯಗಳ ಚುನಾವಣೆ ಮುಗಿದು ರಿಸಲ್ಟ್ ಬರೋದಕ್ಕಿಂತ ಮುಂಚೆಯೇ ಮೋದಿ ಸರ್ಕಾರ LPG ದರ ಏರಿಕೆ ಮಾಡಿರೋದು ರಾಹುಲ್ ಗಾಂಧಿ ಹೇಳಿದಂತೆ ಚುನಾವಣಾ ಬಿಲ್ ಥರನೇ ಇದೆ. ಮೋದಿ ಸರ್ಕಾರ ದೇಶದ ಜನರಿಗೆ ಎಲೆಕ್ಷನ್ ಬಿಲ್ ಕೊಟ್ಟಿದೆ ಅಂತ ರಾಹುಲ್ ಗಾಂಧಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೋದಿಯನ್ನ ಇನ್ಫ್ಲೇಷನ್ ಮ್ಯಾನ್ ಅಂದ್ರೆ ಹಣದುಬ್ಬರದ ಪುರುಷ ಅಂತ ವ್ಯಂಗ್ಯವಾಡಿದ್ದಾರೆ. ಇಲ್ಲಿ ಎಷ್ಟೇ ಆಕ್ರೋಶ ವ್ಯಕ್ತವಾದರೂ, ಎಷ್ಟೇ ಗೇಲಿ ಮಾಡಿದರೂ ಅದು ಈ ಭಂಡ ಆಡಳಿತ ವ್ಯವಸ್ಥೆಗೆ ತಟ್ಟೋದಿಲ್ಲ ಅನ್ನೋದು ಸತ್ಯ. ಅವರು ತಮಗೆ ಬೇಕಾದಂತೆ ಅದನ್ನು ಸಮರ್ಥನೆ ಮಾಡಿ ಕುರುಡು ಭಕ್ತರನ್ನು ನಂಬಿಸಿ ತಮ್ಮ ಕುರ್ಚಿಯನ್ನ ಭದ್ರ ಮಾಡ್ತಾನೆ ಹೋಗ್ತಾರೆ. ಈಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆಯಾಗಿರೋದಕ್ಕೆ ಮೋದಿ ಸರ್ಕಾರ ಈ ಮಟ್ಟದಲ್ಲಿ ದರ ಏರಿಕೆ ಮಾಡಿದೆ. ಈ ದರ ಏರಿಕೆಗೆ ಮಧ್ಯಪ್ರಾಚ್ಯದ ಸಂಘರ್ಷವನ್ನ ಅದು ಬೊಟ್ಟು ಮಾಡ್ತಾ ಇದೆ. ಕ್ರೂಡ್ ಆಯಿಲ್ ರೇಟ್ ಹೆಚ್ಚಾಗಿದ್ದಕ್ಕೆ ಅದರ ಹೊರೆಯನ್ನ ಜನರ ಮೇಲೆ ಹಾಕ್ತಾ ಇದೆ. ಆದರೆ ಇದೇ ಮೋದಿ ಸರ್ಕಾರ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ನೆಲಕಚ್ಚಿದಾಗ ಅದರ ಲಾಭವನ್ನ ಜನಸಾಮಾನ್ಯರಿಗೆ ನೀಡಿರಲಿಲ್ಲ. ಆಗ ಲಾಭವನ್ನ ಕೇವಲ ಸರ್ಕಾರ ಮತ್ತು ಕೆಲವು ಉದ್ಯಮಪತಿಗಳು ಪಡೆದುಕೊಂಡಿದ್ರು. ಈಗ ಕ್ರೂಡ್ ಆಯಿಲ್ ದುಬಾರಿಯಾದಾಗ ಮಾತ್ರ ಅದರ ಹೊರೆಯನ್ನ ಜನಸಾಮಾನ್ಯರ ಮೇಲೆ ಹೊರಿಸಲಾಗಿದೆ. ಇದುವೇ ಮೋದಿ ಸರ್ಕಾರದ ಪಾಲಿಸಿ. ಈ ಬೆಲೆ ಏರಿಕೆಯಿಂದ ದೇಶದಲ್ಲಿ ಮತ್ತಷ್ಟು ಬೆಲೆ ಏರಿಕೆ ಸಮಸ್ಯೆ ತಲೆದೋರಲಿದೆ. ಕಮರ್ಷಿಯಲ್ LPG ದರ ಏರಿಕೆಯಿಂದಾಗಿ ಬಡವ ಕುಡಿಯುವ 10 ರೂಪಾಯಿ ಚಹಾದ ರೇಟ್ ಡಬಲ್ ಆಗುವ ಸಾಧ್ಯತೆ ಇದೆ. ಹೋಟೆಲ್ ಮತ್ತು ರೆಸ್ಟೋರೆಂಟ್ ದರದಲ್ಲಿ ಏರಿಕೆಯಾಗಲಿದೆ. ಹೋಟೆಲ್ಗಳಲ್ಲಿ ತಿಂಡಿ, ಕಾಫಿ ಮತ್ತು ಊಟದ ದರಗಳು ಹೆಚ್ಚಾಗಲಿದೆ. LPG ದರ ಏರಿಕೆಯಿಂದ ಸಣ್ಣ ಉದ್ಯಮಗಳ ಮೇಲೆ ಹೊರೆಯಾಗುತ್ತೆ. ಸ್ಟ್ರೀಟ್ ಫುಡ್, ಸಣ್ಣ ಹೋಟೆಲ್ಗಳು ಮತ್ತು ಡಾಬಾಗಳ ದೈನಂದಿನ ಕಾರ್ಯಾಚರಣೆ ವೆಚ್ಚ ವಿಪರೀತವಾಗಿ ಹೆಚ್ಚಾಗಲಿದೆ. ಅದು ಗ್ರಾಹಕರ ಮೇಲೆ ನೇರ ಪರಿಣಾಮ ಬೀರಲಿದೆ. ಹೊರಗಡೆ ಊಟ ಮಾಡುವ ಗ್ರಾಹಕರಿಗೆ ಆಹಾರದ ಬೆಲೆ ದುಬಾರಿಯಾಗಲಿದೆ. ಅವರ ಜೇಬಿಗೆ ಕತ್ತರಿ ಬೀಳಲಿದೆ. ಹಾಗೆ ಕ್ಯಾಟರಿಂಗ್ ಮತ್ತು ಡೆಲಿವರಿ ಸೇವೆಗಳ ಮೇಲೂ ಪರಿಣಾಮ ಬೀರುತ್ತೆ. ಬೆಲೆ ಏರಿಕೆಯಿಂದಾಗಿ ಕ್ಯಾಟರಿಂಗ್ ಸೇವೆಗಳು ಮತ್ತು ಆನ್ಲೈನ್ ಆಹಾರ ವಿತರಣೆ ದರಗಳು ದುಬಾರಿಯಾಗಲಿದೆ. ಇನ್ನು ಸಣ್ಣ ವ್ಯವಹಾರಗಳಿಗೆ ನಷ್ಟ ಆಗುತ್ತೆ. ಅತಿಯಾದ ಬೆಲೆ ಏರಿಕೆಯಿಂದ ಸಣ್ಣ ಹೋಟೆಲ್ಗಳು ಮತ್ತು ಕೆಫೆಗಳು ನಷ್ಟ ಅನುಭವಿಸುತ್ತೆ. ಕೆಲವು ಹೋಟೆಲ್ಗಳು ಮುಚ್ಚುವ ಪರಿಸ್ಥಿತಿಯು ನಿರ್ಮಾಣವಾಗಬಹುದು. ಇನ್ನು ಅಡುಗೆ ಅನಿಲದ ಬೆಲೆ ಏರಿಕೆ ನೇರವಾಗಿ ಹಣದುಬ್ಬರ ಏರಿಕೆಗೆ ಕಾರಣ ಆಗುತ್ತೆ. ಈ ಶಾಕ್ ಜೊತೆಗೆ ಮೋದಿ ಸರ್ಕಾರ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಶಾಕ್ ಕೊಡಲು ಸಜ್ಜಾಗಿದೆ ಅಂತ ವಿಪಕ್ಷಗಳು ಹೇಳ್ತಾ ಇದೆ. ಅದೇನೆಂದ್ರೆ ಗೃಹ ಬಳಕೆಯ LPG ದರ ಏರಿಕೆ, ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ, ಗಾಯದ ಮೇಲೆ ಬರೆ ಎಂಬಂತೆ ಗೃಹ ಬಳಕೆಯ LPG ದರ 40ರಿಂದ 50 ರೂಪಾಯಿ ಏರಿಕೆಯಾಗುವ ಸಾಧ್ಯತೆ ಇದೆ ಅಂತ ಮೂಲಗಳಿಂದ ತಿಳಿದು ಬಂದಿದೆ. ಅದರ ಜೊತೆ ಪೆಟ್ರೋಲ್, ಡೀಸೆಲ್ ಬೆಲೆ ಕೂಡ ಲೀಟರ್ಗೆ 4ರಿಂದ 5 ರೂಪಾಯಿ ಹೆಚ್ಚಾಗಬಹುದು ಎಂಬ ನಿರೀಕ್ಷೆ ಇದೆ. ಅದು ದಿನಬಳಕೆಯ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೂ ದಾರಿ ಮಾಡಿಕೊಡಲಾಗಿದೆ. ಇದರಿಂದ ಜನಸಾಮಾನ್ಯರ ದೈನಂದಿನ ವೆಚ್ಚ ದುಬಾರಿಯಾಗಲಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಮಧ್ಯಮ ವರ್ಗಕ್ಕೆ, ಸಾಮಾನ್ಯ
ಸಾಮಾನ್ಯ ವರ್ಗಕ್ಕೆ ಇನ್ನಷ್ಟು ಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಪೆಟ್ರೋಲ್ಗೆ 1000 ರೂಪಾಯಿ ಆದರೂ ಮೋದಿಗೆ ವೋಟ್ ಹಾಕೋದನ್ನುವ ಕುರುಡು ಭಕ್ತರು ಈ ಬೆಲೆ ಏರಿಕೆಯನ್ನು ಹೇಗೆ ಸಹಿಸಿಕೊಳ್ತಾರೋ ಗೊತ್ತಿಲ್ಲ. ಮನಮೋಹನ್ ಸಿಂಗ್ ಸರ್ಕಾರದ ಅವಧಿಯಲ್ಲಿ LPG ದರ 50 ರೂಪಾಯಿ ಏರಿಕೆಯಾದಾಗ ಸ್ಮೃತಿ ಇರಾನಿ ಸಿಲಿಂಡರ್ ಹಿಡ್ಕೊಂಡು ರಸ್ತೆಗಿಳಿದು ಪ್ರತಿಭಟಿಸ್ತಾ ಇದ್ರು. ಒಮ್ಮೆ 50 ರೂಪಾಯಿ ಏರಿಕೆಯಾದಾಗ ವಾಟ್ ಎ ಶೇಮ್ ಅಂತ ಟ್ವೀಟ್ ಮಾಡಿದ್ರು ಸ್ಮೃತಿ ಇರಾನಿ. ಆವಾಗ LPG ದರದಲ್ಲಿ ಚಿಲ್ಲರೆ ಬೆಲೆ ಏರಿಕೆ ಆದಾಗಲೆಲ್ಲ BJP ಮಹಿಳೆಯರು ಖಾಲಿ ಸಿಲಿಂಡರ್ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ರು. ಶೋಭಾ ಕರಂದ್ಲಾಜೆ ಮಾಧ್ಯಮಗಳ ಮುಂದೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಇವಾಗ ಅವರೆಲ್ಲರ ಬಾಯಿಗೆ ಬೀಗ ಬಿದ್ದಿದೆ. BJPಯವರು ಈಗ ಬಾಯಿ ತೆರೀತಾ ಇಲ್ಲ. ವಿಪಕ್ಷಗಳು ಕೂಡ ರಸ್ತೆಗೆ ಬಂದು ಪ್ರತಿಭಟಿಸ್ತಾ ಇಲ್ಲ. ಇವಾಗ LPG ದರದಲ್ಲಿ 993 ರೂಪಾಯಿ ಏರಿಕೆಯಾದರೂ ಒಬ್ರು ಮಾತಾಡಲ್ಲ. ಈ ಬಗ್ಗೆ ಕೇಂದ್ರ ಮಂತ್ರಿ ಶೋಭಾ ಕರಂದ್ಲಾಜೆ ಅವರನ್ನ ಮಾಧ್ಯಮದವರು ಪ್ರಶ್ನೆ ಮಾಡಿದರೆ ಅವರು LPG ದರ ಏರಿಕೆ ಬಗ್ಗೆ ಮಾತಾಡೋದನ್ನ ಬಿಟ್ಟು ಮಹಿಳಾ ಮೀಸಲಾತಿಗೆ ಸಂಬಂಧಿಸಿ ಪ್ರತಿಕ್ರಿಯೆ ಕೊಡ್ತಾರೆ. ಪ್ರಶ್ನೆಗಳನ್ನ ಎದುರಿಸಲು, ಅದಕ್ಕೆ ಉತ್ತರಿಸಲು ಇವರಿಗೆ ಮುಖವೇ ಇಲ್ಲದಂತಾಗಿದೆ. ಆದರೂ ಅವರೇ ಇಲ್ಲಿನ ದೇಶ ರಕ್ಷಕರು. ಈಗ ದೇಶ ಅಂದರೆ ಜನಸಾಮಾನ್ಯರಲ್ಲ, ದೇಶ ಅಂದರೆ ಗ್ಯಾಸ್ ಸಿಲಿಂಡರ್.